ದೇವರು ಇದ್ದಾನ ಇಲ್ಲವಾ, ಇದ್ರೆ ಎಲ್ಲಿದ್ದಾನೆ, ಹೇಗೆ ನೋಡ್ಬೋದು, ಅವನ ಅನುಗ್ರಹ ನಮಗೆ ಹೇಗೆ ಸಿಗಬಹುದು ಅನ್ನೋದು ಎಷ್ಟೋ ಶತಮಾನಗಳಿಂದ ಮನುಷ್ಯ ಈ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದಕ್ಕೆ ಪುರಾಣದಲ್ಲಿ, ಅದು ಗರ್ಗ ಸಂಹಿತದಲ್ಲಿ ಒಂದು ಹೇಳ್ತಾರೆ, ದೇವರು 6 ರೂಪದಲ್ಲಿ ಕಾಣಿಸ್ಕೊಂತಾನಂತೆ ಮನುಷ್ಯನಿಗೆ. ಮೊದಲನೇದಾಗಿ ಅತ್ಯುತ್ತಮ ವ್ಯಕ್ತಿ ಆಧ್ಯಾತ್ಮಿಕವಾಗಿ, ಅಂಥವ್ರಿಗೆ ಪರ ಅಂತ. ಪರ ಅಂದ್ರೆ ಏನು? ಅಂಥ ಮನುಷ್ಯರು ಅವ್ರಿಗೆ ಗೊತ್ತಿದೆ, ಏನು ಪ್ರೂಫ್ ಬೇಡ, ವಿಷ್ಣು ಲೋಕದಲ್ಲಿ ದೇವರಿದ್ದಾನೆ, ಅವನೇ ಈ ಕಾರಣಭೂತನಾಗಿದ್ದಾನೆ, ಫುಲ್ಲು ಭೂಮಂಡಲಕ್ಕಾಗಲಿ ಬ್ರಹ್ಮಾಂಡಕ್ಕಾಗಲಿ ಅವನೇ ಕಾರಣವಾಗಿದ್ದಾನೆ ಅಂದ್ಬಿಟ್ಟು ಅವನನ್ನ ಪೂಜಿಸ್ತಾರೆ. ಇದು ಪರ. ಎರಡನೇದಾಗಿ ಗರ್ಗ ಸಂಹಿತದ ಪ್ರಕಾರ ವ್ಯೂಹ ಅಂತ. ವ್ಯೂಹ ಅಂದ್ರೇನು? ಅಷ್ಟು ಆಧ್ಯಾತ್ಮಿಕವಾಗಿ ಬೆಳೆದಿಲ್ದೇ ಇರೋವರಿಗೆ ಪುರಾಣ, ಉಪನಿಷತ್ತು, ವೇದಾಂತ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡವ್ರಿಗೆ ವ್ಯೂಹ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ. ಅಂದ್ರೆ ಏನು? ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಇವರುಗಳು ಅಲ್ಲಿ ಕೂತ್ಕೊಂಡು ನಮ್ಗೆ ಅನುಗ್ರಹ ಮಾಡ್ತಾರೆ, ನಾವು ಅದನ್ನು ನಂಬೋದು ಅಂತ ಇನ್ನು ಕೆಲವ್ರಿಗೆ ನಂಬಿಕೆ ಬರುತ್ತೆ. ಮೂರನೇದಾಗಿ ವಿಭಾವ. ವಿಭಾವ ಅಂದ್ರೆ ಏನು? ಇವಾಗ ನೀವು ಅಯೋಧ್ಯಾಗೆ ಹೋಗ್ಬೋದು, ಇಲ್ಲ ವೃಂದಾವನ್ಗೆ ಹೋಗ್ಬೋದು, ಇಲ್ಲ ಗೋವರ್ಧನ್ಗೆ ಹೋಗ್ಬೋದು, ಮಥುರಾಗ್ ಹೋಗ್ಬೋದು, ದ್ವಾರಕಾಗ್ ಹೋಗ್ಬೋದು. ಅಲ್ಲೆಲ್ಲ ನೀವು ನೋಡಿದಾಗ ರಾಮ, ಕೃಷ್ಣ, ಹನುಮಂತ ಅವರೆಲ್ಲ ನಿಜವಾಗಿ ಈ ಪ್ರಪಂಚದಲ್ಲಿ ಇದ್ರು ಅಂತ ನಿಮಗೆ ಗೊತ್ತಾಗತ್ತೆ. ಕೆಲವ್ರು ಹೇಳೋದುಂಟು, ಅಯ್ಯೋ ಅದೇನು ಎಲ್ಲೋ ಯಾವುದೋ ಒಂದು ಹೆಸರುಗಳು ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕತೆ ಬರೆದಿದ್ದಾರೆ ಅಂತ. ಅದನ್ನು ನಂಬದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಅಂಥವ್ರಿಗೆ 4ನೇ ರೂಪದಲ್ಲಿ ಕಾಣಿಸ್ಕೊಂತಾನಂತೆ ದೇವರು. ಅದೇನು ಅಂದ್ರೆ ನಮ್ಮಲ್ಲೇ ಅಂತರ್ಯಾಮಿಯಾಗಿ ಕೂತಿ ಇರ್ತಾನಂತೆ ದೇವರು. ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಏನೋ ಸುಳ್ಳು ಹೇಳಬೇಕು ಅಂತ ಇರ್ತೀವಿ, ಅದು ದಿನ ಬೆಳಗಾದ್ರೆ ಅದು ಇದ್ದಿದ್ದೆ. ಸುಳ್ಳು ಹೇಳೋದು, ಇಲ್ಲ ಒಂದು ಕೆಟ್ಟ ದಾರಿ ಹಿಡಿಯೋದು, ಆವಾಗ ಮಾಡಿದಾಗ ನಮ್ಮ ಅಂತರ್ಯಾಮಿ ಹೇಳುತ್ತಂತೆ, ಬೇಡ, ಅದು ಮಾಡಬೇಡ, ಅದು ತಪ್ಪು, ತಿದ್ದುಕೋ. ಅದೇ ದೇವರು. ನಮ್ಮಲ್ಲಿ ಕೂತಿರೋದು ಅಂತರ್ಯಾಮಿನೇ ದೇವರು. ಅದು 4ನೇ ರೀತಿಗೆ. ಅದನ್ನು ನಂಬದೇ ಇರೋರು, ಇವಾಗ ನಾವು ತಿರುಪತಿಗೆ ಹೋಗ್ತೀವಿ, ಶ್ರೀನಿವಾಸ ದೇವ್ರಿಗೆ ಪೂಜೆ ಮಾಡ್ತೀವಿ, ಇಲ್ಲ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗೆ ಹೋಗ್ತೀವಿ, ಇಲ್ಲ ಮಧುರೈ ಮೀನಾಕ್ಷಿಗೆ ಹೋಗ್ತೀವಿ, ಇಲ್ಲ ಅಯೋಧ್ಯಾಗೆ ಹೋಗ್ತೀವಿ ರಾಮನ್ ಪೂಜೆ ಮಾಡೋದಿಕ್ಕೆ. ಈ ತರ ನಾನಾ ಮೂರ್ತಿಗಳು ಬೇಕಾದಷ್ಟು ನಮ್ಮ ದೇಶದಲ್ಲಿದೆ. ಅದೇ ದೇವರು, ಅಲ್ಲಿರೋ ಶಕ್ತಿನೇ ದೇವರು. ಇದನ್ನಾದ್ರೂ ನಂಬರೋ ಅಂತ ಗರ್ಗ ಸಮಿತಿ ಹೇಳುತ್ತೆ. ಇಲ್ಲ ನಾವು ನಮಗೆ ಅದೆಲ್ಲ ಆ ಮೂರ್ತಿಗಳೆಲ್ಲ ನಮ್ಗೆ ನಂಬಲ್ಲ, ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲದೆ ಇರೋರಿಗೆ ದೇವ್ರು ಹೇಳ್ತಾನೆ, ಗರ್ಗ ಸಮಿತಿ ಹೇಳುತ್ತೆ, ನಿನ್ನಲ್ಲಿರೋ ವಾಯುನೇ, ನಿನ್ನಲ್ಲಿರೋ ಪ್ರಾಣನೇ ನಾನು. ನೀನು ನಂಬಿದ್ರೆ ನಂಬು, ಬಿಟ್ರು ಬಿಡು.